ಯಾವ್ದು ಚೆನ್ನಾಗಿ ನೋಡ್ತೀವಿ? ಇಲ್ಲಿ ಸಿನಿಮಾ ನಾವು ಶಿವರಾಜ್ ಕುಮಾರ್ ನೋಡಿದ್ವಿ, ಭಾರಿ ಚೆನ್ನಾಗಿ ಬಂದಿದೆ ಸಿನಿಮಾ. ಅಭಿಮಾನಿಗಳು ತುಂಬ ಕಣ್ಣು ತುಂಬಿಕೊಂಡಿದ್ದಾರೆ, ಚೆನ್ನಾಗಿದೆ. ನಮಗೂ ಖುಷಿ ಆಯಿತು ಆ ಸಿನಿಮಾ ನೋಡಿ. ಇದರಲ್ಲಿ ಭಟ್ರು 2 ನರಿ ಇಟ್ಟಿದ್ರಲ್ಲ, ಅದರಿಂದ ಒಂದು ಈ ಸಿನಿಮಾಗೆ ಭಾರಿ ಬೇಡಿಕೆ ಮತ್ತು ಭಾರಿ ಖುಷಿ ಆಯಿತು. ಆ ಸಿನಿಮಾ ಹೆಸರು ಭಾರಿ ಚೆನ್ನಾಗಿದೆ. ಆ ಸಿನಿಮಾ ಭಾರಿ ಹೆಸರು ಚೆನ್ನಾಗಿರೋದ್ರಿಂದ ಮತ್ತು ಶಿವಣ್ಣ ಪ್ರಭುದೇವರು ಇಬ್ಬರೂ ಕಾಂಬಿನೇಷನ್ ತುಂಬ ಚೆನ್ನಾಗಿತ್ತು. ಅವ್ರದ್ದು ಕಾಂಬಿನೇಷನ್ ಇರಲಿಲ್ಲ, ಆದರೆ ಇಬ್ಬರು ಸ್ಟೆಪ್ ಹಾಕಿದ್ದಾರೆ, ಭಾರಿ ಚೆನ್ನಾಗಿರುತ್ತೆ. ಇಬ್ಬರು ಡ್ಯಾನ್ಸ್ ಮಾತ್ರ ಭಾರಿ ವಿಜೃಂಭಣೆ ಚೆನ್ನಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಶಿವಣ್ಣನ ಸ್ಟೆಪ್ಪು ಪ್ರಭುದೇವ ಸ್ಟೆಪ್ ಅಂತೂ ಸೂಪರ್. ಇಬ್ಬರದನ್ನು ಇಬ್ಬರು ಚೆನ್ನಾಗಿ ಮಾಡಿದ್ದಾರೆ. ಕರ್ನಾಟಕ ದಮಕಗೆ ಚೆನ್ನಾಗಿ ಜನ ಬರ್ತಾ ಇರೋದು. ಇದು ಯಾವುದೋ ಇದೊಂದು ಸಿನಿಮಾ ನೋಡಿದ್ವಿ, ಇದೇನು ಅಂತ ಏನು ಜನ ಏನಿಲ್ಲ. ಸಿನಿಮಾನ ಏನಂತ ಹೇಳ್ಕೊಳ್ಳೋ ಮಟ್ಟಕ್ಕೆ ಏನಿಲ್ಲ ಸಿನಿಮಾ. ಒಂದು ಕೆಲವು ಸೀನಲ್ಲಿ ನೋಡಿದ್ವಿ ನಾವು. ಒಂದು ರಾಜರು ಪಾತ್ರದಲ್ಲಿ, ರಾಣಿ ಪಾತ್ರದಲ್ಲಿ ತಾಯಿ ಜಗ್ಗೇಶ್ ಅವರು ಮಗನಾಗಿ ಹೋಗಿರ್ತಾರೆ. ಕೆಲವು ಚಿತ್ರಗಳಲ್ಲಿ ಅದು ಯಾಕೆ ಆ ಥರ ಮಾಡ್ತಾರೆ ನಮಗಂತೂ ಸ್ವಲ್ಪ ಬೇಸರ ಆಯಿತು. ಅಯ್ಯೋ ತಾಯಿ ನೀನು ಒಕ್ಕಳು ಮುಚ್ಕೊಳ್ಳವ ಅಂತ ಹೇಳೋ ಸೀನೆಲ್ಲ ಬೇಕಿರಲಿಲ್ಲ ಸಿನಿಮಾಗೆ. ಆ ಸೀನ್ಗಳೆಲ್ಲ ನೋಡಿದ್ರೆ ಸಿನಿಮಾ ನೋಡೋಕ್ಕೆ ಅಸಹ್ಯ ಆಗುತ್ತೆ. ಬಟ್ ಕೆಲವು ಚಿತ್ರದಲ್ಲಿ ಎಲ್ಲ ನೋಡಿದ್ದಾರೆ, ತೋರಿಸ್ತಾರೆ. ಅದೊಂಥರ ಈ ಮಗನಾಗಿ ತಾಯಿಗೆ ಹೇಳೋವಂಥ ಮಾತುಗಳಿದೆಯಲ್ಲ, ಅಮ್ಮ ತಾಯಿ ನಿನ್ನ ಒಕ್ಕಳು ಮುಚ್ಕೊಳ್ಳಮ್ಮ, ನಿನ್ನ ಒಕ್ಕಳು ಕಾಣ್ತಾ ಇದೆ ಅಂತ, ಇದೆಲ್ಲ ಡೈರೆಕ್ಟ್ರು ಮಾಡಬಾರ್ದಾಗಿತ್ತು ಅನಿಸುತ್ತೆ ಈ ಮಾತೆಲ್ಲ. ಆ ಸಿನಿಮಾ ನೋಡಿ ತುಂಬ ಬೇಜಾರೇ ಆಯಿತು ನಮಗೆ. ಇಂಥ ಸಿನಿಮಾ ಬೇಕಿರಲಿಲ್ಲ ಅನಿಸುತ್ತೆ. ಎರಡು ಸೂಪರ್ ಹಿಟ್ ಸಿನಿಮಾಗಳು, ಅದು ಎರಡು ಮಾಡಿದರು ಡೈರೆಕ್ಟ್ರ್. ಆದರೆ ಈ ಸಿನಿಮಾ ಯಾಕೋ ನಮ್ಗೆ ಇಡಿಸಿಲ್ಲ, ಇದು ಪ್ರಜೆಗಳಿಗೆ ಇಡಿಸಿಲ್ಲ. ಇದು ಪ್ರೇಕ್ಷಕರು ಯಾರು ಇಷ್ಟಪಡ್ತಾ ಇಲ್ಲ, ಥಿಯೇಟ್ರಿಗೆ ಅಂತ ಜನ ಬರ್ತಾ ಇಲ್ಲ. ಇಷ್ಟ ಆಗ್ತಾ ಇಲ್ಲ ನಮ್ಗೆ. ಜನ ಎಲ್ಲ ½ ಆನ್ ಅವರ್ ಸಿನಿಮಾ ನೋಡಲ್ಲ ರೀ, ಎದ್ದೆದ್ದು ಹೋಗ್ತಾರೆ. ಬಂದವರು ½ ಆನ್ ಅವರ್ ಸಿನಿಮಾ ನೋಡಲ್ಲ. ಕೆಲವು ಚಿತ್ರಮಂದಿರಗಳದೇ ಕೇಳ್ದೆ ಅಭಿಮಾನಿಗಳು, ಇಂಥ ಸಿನಿಮಾ ಮಾಡಿದ್ಮೇಲೆ ಡೈರೆಕ್ಟ್ರು ಇವರೆಲ್ಲ ತಂತ್ರಜ್ಞ ಥಿಯೇಟ್ರುಗಳು ಬಂದು ವಿಚಾರಣೆ ಮಾಡಿದರೆ ಜನ ಅವ್ರಿಗೆ ಏನಲ್ಲಿ ಹೇಳ್ಬೋದು ಅಂತ ಕಾದು ಕೂತಿದ್ರೆ ಎಲ್ಲೂ ಜನಕ್ಕೆ ಅವರು ಸಿಗ್ತಾ ಇಲ್ಲ. ಒಂದು ಚಿತ್ರಮಂದಿರಕ್ಕೆ ಹೋಗಿ ಈಗ ಸಿನಿಮಾ ಮಾಡಿದ್ದಾರೆ, ಡೈರೆಕ್ಟ್ರಾಗಲಿ ಇವರಾಗಲಿ ಹೋಗಿ ಹೇಗಿದೆ ನಮ್ಮ ಸಿನಿಮಾ ಅನ್ನೋದು ಇವರು ವೀಕ್ಷಣೆ ಮಾಡಿದರೆ ಜನ ಅಲ್ಲಿ ಉತ್ತರ ಕೊಡೋರು. ಇವರಿಗೆ ಜನ ಉತ್ತರ ಕೊಡೋ ಅಂಥದ್ದು ಇವ್ರಿಗೆ ಆಗಲಿಲ್ಲ, ಸಿಗ್ತಾ ಇಲ್ಲ ಇವರು ಜನಗಳ ಕೈಗೆ. ಇಂಥ ಸಿನಿಮಾ ಬೇಕಿರಲಿಲ್ಲ. ರಂಗನಾಯಕ ಒಂದು 3 ಶೋ ಹಾಕಿದ್ದಾರೆ, 2 ಶೋ ಹಾಕಿದ್ದಾರೆ. 4 ಗಂಟೆ, 7 ಗಂಟೆ, ರಾತ್ರಿ 10 ಗಂಟೆ 2 ಶೋ ಹಾಕಿದ್ದಾರೆ. ರೆಸ್ಪಾನ್ಸ್ ಇದು ಚೆನ್ನಾಗಿದೆ, ಅದಕ್ಕಂತ ಎಲ್ಲ ಬೈಕೊಂಡು ಹೋಗ್ತಾ ಇದ್ದಾರೆ. ಏನ್ರಿ ಇಂಥ ಸಿನಿಮಾ ಹಾಕಿದ್ದೀರಾ ಈ ಥಿಯೇಟ್ರ್ನಲ್ಲಿ ಅಂತ ಹೇಳ್ತಾರೆ. ಹೌದು, ಜನರ ಮನಸ್ಸಲ್ಲಿ ಏನಿದೆ ಅದು ಬಿಚ್ಚಿ ಜನ ಹೇಳ್ಬಿಟ್ಟು ಹೋಗ್ತಾ ಇದ್ದಾರೆ. ಅದನ್ನು ನಾವು ನಿಮ್ಮ ಮೂಲಕ ಹೇಳ್ತಾ ಇದ್ದೀವಿ ಅಷ್ಟೇ. ಯಾಕಂದರೆ ಕಲೆಕ್ಷನ್ನು ಇದು ಚೆನ್ನಾಗಿದೆ. ಶಿವರಾಜ್ ಕುಮಾರ್ ಚೆನ್ನಾಗಿದೆ, ಬಟ್ ಇದೇನು ಕಲೆಕ್ಷನ್ ಇಲ್ಲ. ಎಲ್ಲ ಶೋನು ಇದು 2 ಶೋ ಹಾಕ್ಕೊಂಡಿದ್ದೀವಿ. ಶಿವರಾಜ್ ಕುಮಾರ್ದು ತುಂಬ ಚೆನ್ನಾಗಿ ನಡೀತಾ ಇದೆ. ಇದೇನಂತ ಕಲೆಕ್ಷನ್ ಏನಿಲ್ಲ. 3 ಶೋ ಹಾಕಿದ್ದೀವಿ, ಕಲೆಕ್ಷನ್ ಏನಿಲ್ಲ. ಮುಂದಿನ ದಿನಗಳಲ್ಲಿ ಈಗಲೇ ಇಲ್ಲ, ಮುಂದಿನ ದಿನಗಳಲ್ಲಿ ಇನ್ನೆಲ್ಲಾಗುತ್ತೆ ಸರ್. ಇವತ್ತಲ್ಲ ಶುಕ್ರವಾರ, ಶನಿವಾರ, ಭಾನುವಾರ, ಸೋಮವಾರ ಆಗೋಯ್ತು. ಬಂದರೆ 3 ದಿನ ಕಲೆಕ್ಷನ್ ಬರಬೇಕಾಯಿತು. ಭಾನುವಾರದವರೆಗೂ ಭಾನುವಾರನೇ ಕಲೆಕ್ಷನ್ ಇಲ್ವಲ್ಲ. ಏನೋ ನಮಗೇನು ಈ ಸಿನಿಮಾ ಹಂಗೆ ಅನ್ನಿಸ್ತಾ ಇಲ್ಲ. ಈ ಸಿನಿಮಾ ಏನು ಆ ಥರ ಅನ್ನಿಸ್ತಾ ಇಲ್ಲ. ಪ್ರೇಕ್ಷಕರು ಏನಿದ್ರು ಆರಂಭದಲ್ಲೇ ಬರಬೇಕು ಹೊರತು, ಆರಂಭ ಮುಗಿದ ಮೇಲೆ ಬಂದಂಥ 4-5 ದಿನಗಳಾದಮೇಲೆ ಚಿತ್ರಮಂದಿರಕ್ಕೆ ಜನ ಬರ್ತಾರೆ, ರಿಪೀಟು ಚೆನ್ನಾಗಿದೆ ಅನ್ನೋದು ಕೇಳೋದು ಸ್ವಲ್ಪ ಡೌಟ್. ಶಿವರಾಜ್ ಕುಮಾರ್ ಸಿನಿಮಾ ನೋಡ್ಬೋದು, ಚೆನ್ನಾಗಿದೆ. ಚೆನ್ನಾಗಿರೋ ಸಿನಿಮಾ ಚೆನ್ನಾಗಿದೆ ಅಂತ ಹೇಳ್ಬೋದು ಅಷ್ಟೇ. ಈಗ ಪ್ರೇಕ್ಷಕರು ಇಲ್ಲಿ ಯಾವ ಥರ ಹೇಳ್ತಾರೆ ಅದನ್ನು ನಾವು ನಿಮ್ಮ ಮೂಲಕ ಹೇಳಬೇಕಾಗತ್ತೆ. ಹೌದು, ಈ ಸಿನಿಮಾಗೆ ಯಾರೂ ನಿಲ್ತಾ ಇಲ್ಲ. ಥ್ಯಾಂಕ್ ಯು ಸರ್. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.